ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ನಾವು ಡಿಮ್ಯಾಟ್ ಆ್ಯಂಡ್ ಟ್ರೇಡಿಂಗ್ ಅಕೌಂಟ್ ಯಾವ ರೀತಿ ವರ್ಕ್ ಆಗುತ್ತೆ ಮತ್ತು ಬ್ಯಾಂಕ್ ಅಕೌಂಟ್ಗೆ ಯಾವ ರೀತಿ ಲಿಂಕ್ ಮಾಡಿದ್ದೀವಿ ಅಂತ ಚೆಕ್ ಮಾಡಿದ್ವಿ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಇವತ್ತು ನಾವು ಸ್ಟಾಕ್ ಮಾರ್ಕೆಟ್ ಟೈಮಿಂಗ್ಸ್ ಏನಿದೆ ಇಂಡಿಯನ್ ಮಾರ್ಕೆಟು ಮತ್ತು ಅದರ ಟೈಪ್ಸ್ ಆಫ್ ಸೆಗ್ಮೆಂಟ್ಸ್ ಏನಿದೆ ಅಂತ ಚೆಕ್ ಮಾಡೋಣ. ಸೊ ಅದಕ್ಕೂ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನೀವು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಲಾಗಿನ್ ಆಗಿದ್ದರೆ ಸೊ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಟನ್ ಕ್ಲಿಕ್ ಮಾಡಿ. ಸೊ ಲೆಟ್ಸ್ ಸ್ಟಾರ್ಟ್ಸ್. ಇಂಡಿಯನ್ ಮಾರ್ಕೆಟ್ ಟೈಮಿಂಗ್ಸ್ ಏನಿದೆ ಮತ್ತು ಸೆಗ್ಮೆಂಟ್ಸ್ ಏನಿದೆ. ಸೊ ಇಂಡಿಯನ್ ಮಾರ್ಕೆಟ್ನ ಮೂರು ಡಿವೈಡೆಡ್ ಬೈ ಟೈಮ್ಸ್ ಮಾಡಿದ್ದಾರೆ. ಒಂದು ಪ್ರೀ ಓಪನಿಂಗ್ ಸೆಷನ್ಸ್ ಅಂತ ಕರಿತೀವಿ, ಎರಡನೇದು ಟ್ರೇಡಿಂಗ್ ಸೆಷನ್ಸ್ ಅಂತ ಕರಿತೀವಿ ಮತ್ತು ಮೂರನೇದು ಕ್ಲೋಸಿಂಗ್ ಸೆಷನ್ಸ್ ಅಂತ ಕರಿತೀವಿ. ಪ್ರೀ ಓಪನಿಂಗ್ ಸೆಷನ್ಸ್ ಅಂದರೆ ಮಾರ್ನಿಂಗ್ 9:05 9:08 ಓಪನ್ ಆಗುತ್ತೆ. ಅದನ್ನು ನಾವು ಪ್ರೀ ಓಪನಿಂಗ್ ಮಾರ್ಕೆಟ್ ಅಂತ ಕರಿತೀವಿ. ಸೊ ಇಲ್ಲೇನಾಗುತ್ತೆ ಅಂದರೆ ನಮ್ಮದು ಇಂಡಿಯನ್ ಮಾರ್ಕೆಟಲ್ಲಿ ಟುಡೇ ಮಾರ್ಕೆಟ್ ಕ್ಲೋಸ್ ಆದಮೇಲೆ ಓವರ್ ನೈಟಲ್ಲಿ ವರ್ಲ್ಡ್ ವೈಡಲ್ಲಿ ಡಿಫ್ರೆಂಟ್ ಮಾರ್ಕೆಟ್ ಓಪನ್ ಆಗುತ್ತೆ. ಸೊ ಅಲ್ಲಿ ಡಿಫ್ರೆಂಟ್ ಟ್ರೇಡಿಂಗ್ ಟರ್ಮಿನಾಲಜೀಸ್ ನಡೀತಾ ಇರುತ್ತೆ. ಸೊ ಅದ್ರ ಪ್ರಕಾರ ನಮಗೆ ಗ್ಲೋಬಲ್ ಮಾರ್ಕೆಟ್ನಲ್ಲಿ ಏನೇನು ನ್ಯೂಸ್ ನಡೀತು ನಮಗೆ ಗೊತ್ತಿರಲ್ಲ, ರೈಟ್? ಓವರ್ ಎ ಪೀರಿಯಡ್ ಆಫ್ ಟೈಮ್ ನೈಟಲ್ಲಿ. ಆಗ ಏನಾಗುತ್ತೆ, ನಾಳೆ ಮಾರ್ನಿಂಗ್ನಲ್ಲಿ ಮಾರ್ಕೆಟಲ್ಲಿ ಮಾರ್ಕೆಟ್ ಸೆಟ್ಲ್ಮೆಂಟ್ ಆಗೋದಕ್ಕೆ ಆ ಟೈಮ್ ಬೇಕಾಗುತ್ತೆ. 9:05 to 9:08 ಪ್ರೀ ಓಪನ್ ಮಾರ್ಕೆಟ್ ಅಂತ ಕರಿತೀವಿ. ಸೊ ಆ್ಯಕ್ಚುಯಲ್ ಇನ್ವೆಸ್ಟ್ಮೆಂಟ್ ಟ್ರೇಡಿಂಗ್ ಸ್ಟಾರ್ಟ್ ಆಗೋದು 9:15 3:30 ನಿಮಗೆ ಟೈಮ್ ಇರುತ್ತೆ. ಸೊ ಆ 9:15 ಸ್ಟಾರ್ಟ್ ಆಗೋ ಟೈಮಿಂಗ್ನ ನಾವು ಟ್ರೇಡಿಂಗ್ ಸೆಷನ್ಸ್ ಅಂತ ಕರಿತೀವಿ. ಸೊ ಮಾರ್ಕೆಟ್ ಆ್ಯಕ್ಚುಲಿ ಕ್ಲೋಸ್ ಆಗೋದು ಬಂದು 3:30 ಕ್ಲೋಸ್ ಆಗುತ್ತೆ. ಸೊ ಇಟ್ ಮೀನ್ಸ್ ಎವ್ರಿ ಡೇ ಮಂಡೇ ಟು ಫ್ರೈಡೇ ಆಲ್ ವರ್ಕಿಂಗ್ ಡೇಸಲ್ಲಿ ಮಾರ್ಕೆಟ್ 9:15 3:30 ಓಪನ್ ಇರುತ್ತೆ. ಆ ಟೈಮಿಂಗಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಒಂದು ಶೇರ್ಸ್ ಬೈ ಮಾಡಬೇಕು ಅಂದರೆ ಈ ಕ್ಯಾನ್ ಲಾಗಿನ್ ಟು ಟ್ರೇಡಿಂಗ್ ಅಕೌಂಟ್, ಈ ಕ್ಯಾನ್ ಪ್ಲೇಸ್ ಅನ್ ಆರ್ಡರ್, ರೈಟ್? ಸೊ ಇದು ಇಂಡಿಯನ್ ಮಾರ್ಕೆಟ್ ಟೈಮಿಂಗ್ಸ್. ನೆಕ್ಸ್ಟ್ ವಿ ಆರ್ ಮೂವಿಂಗ್ ಇನ್ ಟು ಸೆಗ್ಮೆಂಟ್ಸ್ ಆಫ್ ದ ಮಾರ್ಕೆಟ್. ಸೊ ಸೆಗ್ಮೆಂಟ್ಸ್ ಅಂತ ಬಂದಾಗ ಮಾರ್ಕೆಟಲ್ಲಿ ಮೇಯ್ನ್ ಸೆಗ್ಮೆಂಟ್ಸ್ ಬಂದು 3 ಸೆಗ್ಮೆಂಟ್ಸ್ ಇದೆ, 3 ಟೈಪ್ಸ್ ಆಫ್ ಮಾರ್ಕೆಟ್ಸ್ ಇದೆ. ಸೊ ಅದರಲ್ಲಿ ನಾವು ಯೂಸ್ ಮಾಡ್ಬೋದು ಆರ್ಡರ್ ಪ್ಲೇಸ್ ಮಾಡೋದಕ್ಕೆ. ಸೊ ಫಸ್ಟ್ ಸೆಗ್ಮೆಂಟ್ ಇಸ್ ವಾಟ್ ಇಸ್ ಅನ್ ಇಂಟ್ರಾಡೇ ಟ್ರೇಡಿಂಗ್. ಇಂಟ್ರಾಡೇ ಟ್ರೇಡಿಂಗ್ ಅಂತಂದರೆ ನನ್ನ ನೇಮಲ್ಲೇ ಹೇಳ್ತಿದೆ. ಸೊ ಇಂಟ್ರಾಡೇ ಇಸ್ ನಥಿಂಗ್ ಬಟ್ ಅ ಸೇಮ್ ಡೇ. ಸೊ ಒಂದು ಸೇಮ್ ಅಂದರೆ ಇವತ್ತು ದಿನನೇ ನಿಮಗೆ ಬೈ ಮತ್ತು ಸೆಲ್ ಎರಡೂ ಟ್ರಾನ್ಸಾಕ್ಷನ್ಸ್ನ ಸೇಮ್ ಡೇ ಮಾಡೋದನ್ನ ನಾವು ಇಂಟ್ರಾಡೇನ ಕರಿತೀವಿ. ಎಕ್ಸಾಂಪಲ್ ತೊಗೊಳ್ಳಿ, ಇನ್ಫೋಸಿಸ್ ಶೇರ್ಸ್ನ ನೀವು 9:30 ಬೈ ಮಾಡ್ತೀರಾ ಇವತ್ತು ಮಾರ್ನಿಂಗ್, ಮತ್ತು ಬಿಫೋರ್ 3:30 ಒಳಗಡೆ ಸೆಲ್ ಮಾಡ್ತೀರಾ, ಅದನ್ನು ನಾವು ಇಂಟ್ರಾಡೇನ ಕರಿತೀವಿ. ಐ ಹೋಪ್ ಇಂಟ್ರಾಡೇ ಕ್ಲಿಯರ್. ಸೊ ನೆಕ್ಸ್ಟ್ ಸೆಗ್ಮೆಂಟ್ ಬಂದ್ಬಿಟ್ಟು ಡೆಲಿವರಿ ಅಂತ. ಡೆಲಿವರಿ ಟ್ರೇಡಿಂಗ್ ಅಂತಂದರೆ ವಾಟ್ ಯು ಮೀನ್ ಬೈ ಡೆಲಿವರಿ ಟ್ರೇಡಿಂಗ್? ಡೆಲಿವರಿ ಟ್ರೇಡಿಂಗ್ ಇಸ್ ವೆರಿ ಸಿಂಪಲ್. ನೀವೇನು ಸ್ಟಾಕ್ಸ್ನ ಬೈ ಮಾಡ್ತೀರಾ, ಆ ಸ್ಟಾಕ್ಸ್ನ more than 2 days, more than 4 days, 1 week, 1 year, 10 year, ಸೊ ಅದನ್ನು ಏನು ಲಾಂಗ್ ಟರ್ಮ್ ಕೀಪ್ ಮಾಡ್ತೀರಾ ಅದನ್ನು ನಾವು ಡೆಲಿವರಿನ ಕರಿತೀವಿ. ಸೊ ಆ್ಯಸ್ ಅ ರೈಟ್ ಎಕ್ಸಾಂಪಲ್ ಅಂತಂದರೆ ಸೇಮ್ ಇನ್ಫೋಸಿಸ್ ಶೇರ್ಸ್ನ ನೀವು ಇವತ್ತು ಬೈ ಮಾಡ್ತೀರಾ, ಬಟ್ ಆಫ್ಟರ್ 2 days ಮೇಲೆ ಸೆಲ್ ಮಾಡ್ತೀರಾ, ಅದನ್ನು ನಾವು ಡೆಲಿವರಿ ಟ್ರೇಡ್ ಅಥವಾ ಕ್ಯಾಶ್ ಆನ್ ಟ್ರೇಡ್ ಅಂತ ಕರಿತೀವಿ. ಸೊ ನಮ್ಮ ಮೂರನೇ ಸೆಗ್ಮೆಂಟ್ ಬಂದು F&O ಟ್ರೇಡರ್ ಅಂತ. F&O ಟ್ರೇಡ್ಸ್ ಅಂತಂದರೆ ಇದು F&O ವೆರಿ ಸಿಂಪಲ್, ಇಟ್ಸ್ ಎ ಕಾಂಟ್ರಾಕ್ಟ್ ಬೇಸಸ್. ಸೊ ಇದು ತುಂಬ ದೊಡ್ಡ ಡೀಪ್ ಸಬ್ಜೆಕ್ಟ್ ಆಗಿದೆ. ಸೊ ನಾವು ಒಂದು ವೀಡಿಯೋದಲ್ಲಿ ಕವರ್ ಅಪ್ ಮಾಡೋಕ್ಕಾಗಲ್ಲ F&O ಟ್ರೇಡ್ನ. ಸೊ ಗೋಯಿಂಗ್ ಫಾರ್ವರ್ಡ್ F&O ಟ್ರೇಡ್ಗೆ ಸಪ್ರೇಟ್ ವೀಡಿಯೋಸ್ ಮಾಡೋಣ. ಸೊ ರೈಟ್ ನಾವು ಈ F&O ಟ್ರೇಡ್ ಅಂತಂದರೆ ಸಿಂಪಲ್ ಟರ್ಮ್ಸಲ್ಲಿ ಹೇಳಬೇಕು ಅಂದರೆ ಇದೊಂದು ಕಾಂಟ್ರಾಕ್ಟ್ ವ್ಯಾಲ್ಯೂ. ನಿಮಗೆ ಲೇಮನ್ ಲ್ಯಾಂಗ್ವೇಜಲ್ಲಿ ಅರ್ಥ ಮಾಡಿಸ್ಬೇಕು ಅಂತಂದರೆ, ಸೊ ಫಾರ್ ಎಕ್ಸಾಂಪಲ್ ನೀವೊಂದು ಪ್ರಾಪರ್ಟಿನ ಬೈ ಮಾಡ್ತೀರಾ ವಿತ್ ಅಗ್ರಿಮೆಂಟ್ ಹಾಕ್ಕೊಂಡು. ಒಂದು ಅಗ್ರಿಮೆಂಟ್ ಹಾಕೊಂಡಾಗ ನಿಮ್ಗೆ ಏನಾಗುತ್ತೆ, 3 months 6 months ಅಂತ ವ್ಯಾಲಿಡಿಟಿ ಸಿಗುತ್ತೆ. ಅದೇ ರೀತಿ ನೀವು F&O ಏನಾಗುತ್ತೆ, ಅಲ್ಟಿಮೇಟ್ಲಿ ನಿಮಗೆ ಅಗ್ರಿಮೆಂಟ್ ಸಿಗುತ್ತೆ. ಸೊ ಕಾಂಟ್ರಾಕ್ಟ್ ನೋಟ್ ಆಗುತ್ತೆ. 1 month 2 month 3 months ವ್ಯಾಲಿಡಿಟಿ ಇರುತ್ತೆ. ನೀವು ಅಕ್ಟೋಬರ್ ತಗೊಂಡಾಗ ಸೊ ನಿಮಗೆ 1 ತಿಂಗಳು ವ್ಯಾಲಿಡಿಟಿ ಇರುತ್ತೆ. ನವಂಬರ್ ತಗೊಂಡಾಗ 2 months ವ್ಯಾಲಿಡಿಟಿ ಸಿಗುತ್ತೆ. ಡಿಸೆಂಬರ್ ತಗೊಂಡಾಗ 3 months ವ್ಯಾಲಿಡಿಟಿ ಸಿಗುತ್ತೆ. ಅಂದರೆ ಆ ವ್ಯಾಲಿಡಿಟಿಗೆ ನೀವೇನು ಮಾಡ್ತೀರಾ, ಟೋಕನ್ ಅಡ್ವಾನ್ಸ್ ಪೇ ಮಾಡಿಬಿಟ್ಟು ಕಾಂಟ್ರಾಕ್ಟ್ ವ್ಯಾಲ್ಯೂ ತೊಗೊಂಡು ನೀವು ಬೈ ಮಾಡಿ ಹೋಲ್ಡ್ ಮಾಡ್ತೀರಾ. ಅದನ್ನು ನಾವು F&O ಅಂತ ಕರಿತೀವಿ. ಸೊ ಇವತ್ತಿನ ವಿಡಿಯೋ ಕಂಪ್ಲೀಟ್ ಆಗಿದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.